ನೀವು ನೋಡ್ತಿದ್ದೀರಾ ಸ್ಟೇಟ್ ನ್ಯೂಸ್ ಡಾಟ್ ಲೈವ್. ನಾನು ಕಲಾನ್ವಿತಾ ಜೈನ್ ಕೆರ್ವಾಶೆ. ನಿನ್ನೆಯಷ್ಟೇ ದ್ವಿತೀಯ ಪಿಯುಸಿ ಪರೀಕ್ಷೆಯ ಫಲಿತಾಂಶ ಪ್ರಕಟ ಆಗಿದೆ. ನನ್ನ ಜೊತೆ ಅಂಕಿತಾ ಜಯರಾಮ್ ಅವರಿದ್ದಾರೆ. ಅವರು ತನ್ನ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ 96.5% ಫಲಿತಾಂಶವನ್ನ ತನ್ನದಾಗಿಸಿಕೊಂಡಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತನಾಡಿಸ್ತಾ ಹೋಗೋಣ. ಹಾಯ್ ಅಂಕಿತಾ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು? ಮೊದಲಿಂದಾಗಿ ಕಂಗ್ರ್ಯಾಚುಲೇಷನ್ಸ್. ಹೇಗಿತ್ತು ನಿಮ್ಮ ತಯಾರಿ, ಹೇಗಿತ್ತು ಅಂತ? ತಯಾರಿ ಅದೇ ಎಕ್ಸಾಮ್, ಬೋರ್ಡ್ ಎಕ್ಸಾಮ್ ಏನಿದೆ ಅದಕ್ಕೆ ಲಾಸ್ಟ್ ಮೂಮೆಂಟ್ ಪ್ರಿಪ್ರೇಷನ್ಸ್ ಅಫ್ಕೋರ್ಸ್ ಆಗಲ್ಲ. ಮೊದಲಿಂದಾನೇ ಎಲ್ಲ ಒಂದು ಟೆಸ್ಟ್ ಆಗಿರ್ಬೋದು, ಮಿಡ್ ಟರ್ಮ್ಸ್ ಆಗಿರ್ಬೋದು, ಪ್ರಿಪ್ರೇಟರೀಸ್ ಎಲ್ಲದಕ್ಕೂ ಪ್ರಿಪೇರ್ ಚೆನ್ನಾಗಿ ಆಗ್ತಿದೆ. ಸೊ ಪ್ರತಿ ಸಲ ಟೈಮ್ ಸಿಕ್ದಾಗಲೆಲ್ಲ ಕುತ್ಕೊಂಡು ನನಗೆ ಯಾವ್ದು ಟಾಪಿಕ್ಸ್ ಮೇಲೆ ಡೌಟ್ ಇದೆ ಅದನ್ನು ಲೆಕ್ಚರರ್ಸ್ ಕೇಳಿಕೊಂಡು, ಇಲ್ಲಾಂದರೆ ನಾನೇ ಸರ್ಚ್ ಮಾಡಿ, ನಾನೇ ಸೆಲ್ಫ್ ಸ್ಟಡಿ ಎಲ್ಲ ಮಾಡಿಕೊಂಡು ಪ್ರಿಪೇರ್ ಆಗ್ತಾ ಇದ್ದೆ. ಎಕ್ಸ್ಪೆಕ್ಟ್ ಮಾಡಿದ್ರಾ ಇಷ್ಟು ಮಾರ್ಕ್ಸ್ ಬರುತ್ತೆ ಅಂತ? ಎಷ್ಟು ಖುಷಿ ಆಯ್ತು ಮಾರ್ಕ್ಸ್ ನೋಡಿ ಅಂತ? ಎಕ್ಸ್ಪೆಕ್ಟ್ ಮಾಡಿದೆ, ಒಳ್ಳೆ ಪರ್ಸೆಂಟೇಜ್ ಬಂದೇ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದೆ. ತುಂಬ ಖುಷಿ ಆಯಿತು ಮಾರ್ಕ್ಸ್ ನೋಡಿ. ನನ್ನ ಕೆಲವೊಂದು ಸಬ್ಜೆಕ್ಟ್ ಮಾರ್ಕ್ಸ್ಗಳಲ್ಲಿ ಸ್ಟ್ಯಾಟ್ಸಲ್ಲಿ ಎಕ್ಸ್ಪೆಕ್ಟ್ ಮಾಡಿದೆ ಸೆಂಟಮ್ ಬರಲೇಬೇಕು, ಬರುತ್ತೆ ಅಂತ. ಸೊ ಸೆಂಟಮ್ ಎಲ್ಲ ನೋಡಿ ತುಂಬ ಖುಷಿ ಆಯಿತು. ಓಕೆ, ಸೀರಿಯಲ್ಗಳನ್ನ ಮಾಡ್ಕೊಂಡು ಎಜುಕೇಶನ್ಸ್ ಅನ್ನ ಕಂಟಿನ್ಯೂ ಮಾಡ್ಕೊಂಡು ಇಷ್ಟು ಮಾರ್ಕ್ಸ್ ತೆಗೆದ್ರಲ್ಲ, ಒಂದು ಟಿಪ್ಸ್ ಕೊಡೋದಾದ್ರೆ ನಮಗೆಲ್ಲ ಏನು ಕೊಡ್ತೀರಾ ಅಂತ? ಟಿಪ್ಸ್ ಅನ್ನೋದಂದರೆ, ನಾನು ಆ್ಯಕ್ಚುಲಿ ಸ್ಕೆಡ್ಯೂಲ್ ಹೆಂಗೆ ಅಂದರೆ, ಎಲ್ಲರೂ ಬೆಳಗ್ಗೆ ಬೇಗ ಎದ್ದು ಓದೋದು ಅದೆಲ್ಲ ಒಂದೊಂದು ಅವ್ರದ್ದೊಂದು ಟೈಮ್ ಮ್ಯಾನೇಜ್ಮೆಂಟ್ ಇರುತ್ತೆ. ಬಟ್ ನನಗೆ ಇರೋ ಟೈಮಲ್ಲಿ ಓದೋಕ್ಕೆ ಮ್ಯಾನೇಜ್ ಮಾಡ್ತಾ ಇದ್ದೆ. ಸೊ ಇದೇ ಟೈಮಲ್ಲಿ ಓದ್ತೀನಿ ಅಂತೆಲ್ಲ, ಟೈಮ್ ಸಿಕ್ದಾಗಲೆಲ್ಲ ಓದ್ತಿದ್ದೆ, ಫ್ರೀ ಇದ್ದಾಗೆಲ್ಲ ಓದ್ತಿದ್ದೆ. ಅಂದರೆ ಒಂದು ಓದೋವ್ರಿಗೆಲ್ಲ ಒಂದು ಗೇಜ್ ಮಾಡ್ತಾರೆ ಯಾವ್ದು ಇಂಪಾರ್ಟೆಂಟ್ ಅಲ್ಲ ಅಂತ. ಸೊ ಅದನ್ನೆಲ್ಲ ನೋಡಿಕೊಂಡು ನಮ್ಮ ಲೆಕ್ಚರರ್ಸ್ ಕಡೆ ಎಲ್ಲ ಅವರು ಆ ಥರ ಇಂಪಾರ್ಟೆಂಟ್ ಯಾವುದು ಜಾಸ್ತಿ ಗಮನ ಕೊಡಬೇಕು ಅಂತೆಲ್ಲ ಹೇಳಿ ಅದನ್ನು ನೋಡಿಕೊಂಡು ಹಂಗೆ ಓದ್ತಿದ್ದೆ. ಸೊ ನೆಕ್ಸ್ಟ್ ಪ್ರಿಪೇರ್ ಆಗ್ತಾ ಇರೋರು ಬೋರ್ಡ್ ಎಕ್ಸಾಮ್ಸ್ಗೆ, ಇವಾಗ ಫಸ್ಟ್ ಪಿ ಯು ಮುಗಿಸಿ ಸೆಕೆಂಡ್ ಪಿ ಯುಗೆ ಹೋಗ್ತಾ ಇರೋರು ಡೇ ಒನ್ನಿಂದಾನೇ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡೋಕ್ಕೆ ಟ್ರೈ ಮಾಡಿ. ಅಂದರೆ 100% ಕೊಟ್ಬಿಟ್ಟು ಫುಲ್ ಸ್ಟುಡಿಯಸ್ ಆಗಿಬಿಡ್ಬೇಕು ಅಂತಲ್ಲ, ಎಲ್ಲನೂ ಇರಬೇಕು. ಬಟ್ ಪ್ರಿಪ್ರೇಷನ್ ಅನ್ನೋದೇನಿದೆ ಎಲ್ಲನೂ ಈಗಲೇ ಬೋರ್ಡಿಗೆ ನೋಡ್ಕೊಳ್ಳೋಣ ಅನ್ನೋದಕ್ಕಿಂತ ಈಗಲೇ ಎಲ್ಲನೂ ನೀಟಾಗಿ ಪ್ರಿಪೇರ್ ಆಗಿ ಟ್ರೈ ಮಾಡಿ. ಬೋರ್ಡ್ ಎಕ್ಸಾಮ್ ಟೈಮಲ್ಲಿ ನಿಮ್ಗೆ ತುಂಬ ಈಸಿ ಆಗತ್ತೆ. ಕರ್ಣ ಸೀರಿಯಲ್ ಅಲ್ಲಿ ರಿಯಾ ಅನ್ನುವಂಥ ಪಾತ್ರವನ್ನ ಮಾಡ್ತಾ ಇದ್ದೀರಾ. ಅದ್ರ ಜೊತೆಗೆ ಇದನ್ನ ಮಾಡೋದು ಎಷ್ಟು ಕಷ್ಟ ಅನ್ನಿಸ್ತು, ಹೇಗೆ ಮ್ಯಾನೇಜ್ ಮಾಡಿದ್ರಿ ಅಂತ? ಕರ್ಣ ಸೀರಿಯಲ್ ನಾನು ಫೆಬ್ರವರಿಯಲ್ಲಿ ಶುರುವಾಗಿದ್ದು ಟೆಲಿಕಾಸ್ಟ್, ಆವಾಗಲೇ ಸೀರಿಯಲ್ ಮಾಡೋಕ್ಕೆ ಶುರು ಮಾಡಿದ್ದು. ನನ್ನ ಸ್ಟೇಟ್ ಪ್ರಿಪ್ರೇಟ್ರಿ ಮುಗ್ದಿದ ತಕ್ಷಣ ಸೀರಿಯಲ್ ಒಪ್ಕೊಂಡಿದ್ದು. ಸೊ ಆ ಟೈಮಲ್ಲಿ ಒಂದು ಸ್ವಲ್ಪ ಗ್ಯಾಪ್ ಇತ್ತು. ಫೆಬ್ರವರಿ 28ಗೆ ಎಕ್ಸಾಮ್ ನಮಗೆ ಶುರು ಆಗಿದ್ದು ಕನ್ನಡ ಸ್ಟೂಡೆಂಟ್ಸ್ಗೆ. ಸೊ ಆವಾಗ ಒಂದು ಸ್ವಲ್ಪ ಪ್ರಿಪ್ರೇಷನ್ಗೆ ಸ್ವಲ್ಪ ಹಂಗೆ ಹಿಂಗೆ ಆಯಿತು. ಗ್ಯಾಪ್ ಇದ್ದಾಗಲೆಲ್ಲ ಯಾವ ಸಬ್ಜೆಕ್ಟ್ ಕಷ್ಟ ಇದೆಯೋ ಅದಕ್ಕೆ ಫಸ್ಟ್ ಪ್ರಿಪೇರ್ ಆಗ್ತಾ ಇದೆ. ಅದಾದ್ಮೇಲೆ ನನಗೆ ಎಕ್ಸಾಮ್ಸ್ ಮಧ್ಯ ಶೂಟ್ ಇದ್ದಿದ್ದು ಅದು ಸ್ವಲ್ಪ ಚಾಲೆಂಜಿಂಗ್ ಆಗೇ ಇತ್ತು. ಬಿಕಾಸ್ ಒಂದಿನ ಹೋಗು, ಎಕ್ಸಾಮ್ ಬರೀ, ಮುಗಿಸ್ಕೊಂಡು ಶೂಟ್ ಹೋಗು, ಮನೆಗೆ ಬಾ, ಮತ್ತೆ ಓದು, ಮತ್ತೆ ಎಕ್ಸಾಮ್ ಬರೀ ಅನ್ನೋದೆಲ್ಲ ಸ್ವಲ್ಪ ಒಂಥರ ಚಾಲೆಂಜಿಂಗ್ ಆಗೇ ಇತ್ತು. ಬಟ್ ನಮ್ಮ ಡೈರೆಕ್ಟರ್ ಸರ್, ಪ್ರೊಡಕ್ಷನ್, ನಮ್ಮ ಮ್ಯಾನೇಜರ್ ಅಣ್ಣ ಎಲ್ಲರೂ ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿ ಡೇಟ್ಸ್ನೆಲ್ಲ ಅಡ್ಜಸ್ಟ್ ಮಾಡಿ ಚೆನ್ನಾಗಿ ಪ್ಲಾನ್ ಮಾಡಿ ಮಾಡಿಸಿದ್ರು. ಓಕೆ, ನಿಮ್ಮ ಪೇರೆಂಟ್ಸ್ ಎಷ್ಟು ಸಪೋರ್ಟ್ ಮಾಡಿದ್ರು ಅಂತ? ಯಾಕಂದ್ರೆ ಪೇರೆಂಟ್ಸ್ ಸಪೋರ್ಟ್ ತುಂಬಾ ಮುಖ್ಯ ಆಗುತ್ತೆ. ನೀವು ಎರಡನ್ನೂ ಕೂಡ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ, ಎಷ್ಟು ಸಪೋರ್ಟ್ ಮಾಡಿದ್ರು ಅವರು ಅಂತ? ಪೇರೆಂಟ್ಸ್ ಸಪೋರ್ಟ್ ಅಫ್ಕೋರ್ಸ್ ಸ್ಟಾರ್ಟಿಂಗ್ ಇಂದನೂ ತುಂಬಾ ಇದೆ. ನಾನು 10th ಅಲ್ಲೂ ಅಷ್ಟೇ, ಈಗ ಸೆಕೆಂಡ್ ಪಿ ಯು ಅವ್ರ ಸಪೋರ್ಟ್ ಹೆಂಗೆ ಅಂದರೆ, ಇವಾಗ ನನಗೇನಾದ್ರು ಟೆನ್ಷನ್ ಆಗೋದ್ರೆ ನನ್ನ ಟೆನ್ಷನ್ ಎಲ್ಲ ನಾನು ಅವ್ರ ಮೇಲೆ ಹಾಕ್ಬಿಡ್ತೀನಿ. ಸೊ ನನ್ನೂ ಮ್ಯಾನೇಜ್ ಮಾಡಿ, ಡೇಟ್ಸ್ಗಳನ್ನೂ ಮ್ಯಾನೇಜ್ ಮಾಡಿ, ನನಗೂ ಹಂಗೆ ಸಪೋರ್ಟ್ ಮಾಡಿ. ಅವ್ರು ಯಾವತ್ತೂ ನಂಗೆ ಪ್ರೆಷರೈಸ್ ಮಾಡಿರಲಿಲ್ಲ, ನೀನು ಹಿಂಗೆ ಓದಬೇಕು, ಇಷ್ಟೇ ತೆಗಿಬೇಕು, ಹಂಗೆ ಹಿಂಗೆ ಅಂತ. ಅವರು ನಿನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡು, ನೀನು ಪ್ರೆಷರ್ ತೊಗೋಬೇಡ, ನೀನು ಸುಮ್ಮನೆ ಟೆನ್ಷನ್ ತೊಗೋಬೇಡ, ಆರಾಮಾಗಿರು, ಕೂಲಾಗಿರು, ನೀನು ಹಿಂಗೆ ಆಡ್ಬೇಡ, ಹಂಗೆ ಆಡ್ಬೇಡ ಅಂತ ಅವರು ನನಗೆ ಸಮಾಧಾನ ಮಾಡಿ ಇದು ಮಾಡ್ತಾಯಿದ್ರು. ಸೊ ಅವ್ರ ಕಡೆಯಿಂದ ಸಪೋರ್ಟ್ ತುಂಬ ಇದೆ. ಅವ್ರಿಗೂ ತುಂಬ ಖುಷಿ ಇದೆ, ಅವರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅದೇ ಅವ್ರ ಸಪೋರ್ಟ್ ಚೆನ್ನಾಗಿದೆ ನನಗೆ. ಮುಂದಿನ ಪ್ಲಾನ್ಸ್ ಏನು, ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ? ನಾನು ಅದೇ ಈಗ ಸೆಕೆಂಡ್ ಪಿ ಯು ಮುಗ್ದಿದೆ. ನೆಕ್ಸ್ಟು ಡಿಗ್ರಿ, ಒಂದು ಬ್ಯಾಚುಲರ್ಸ್ ಡಿಗ್ರಿ ಮಾಡಬೇಕು. ಸೊ ಅದರಲ್ಲಿ BBA ಆರ್ BCA ಆಪ್ಷನ್ ಇನ್ನು ಇಟ್ಟಿದ್ದೀನಿ, ಯಾವುದು ಅಂತ ಕನ್ಫರ್ಮ್ ನಾನು ಮಾಡ್ಕೊಂಡಿಲ್ಲ. ಅದು ಬಿಟ್ಟು ಇನ್ನು ಹೈಯರ್ PG ಮಾಡಬೇಕು ಅಥವಾ ಏನಾದರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ತೊಗೊಳ್ಳೋದು, ಅದೆಲ್ಲ ಡಿಗ್ರಿ ಆದಮೇಲೆ ಯೋಚನೆ ಮಾಡೋಣ ಅಂತ. ನೀವು ಹಲವಾರು ಘಟಾನುಘಟಿ ನಾಯಕರ ಜೊತೆ ಆಕ್ಟ್ ಮಾಡಿದ್ದೀರಾ, ತೆರೆಯನ್ನ ಹಂಚಿಕೊಂಡಿದ್ದೀರಾ. ಅದರ ಏನು ಒಂದು ಇದ್ರ ಬಗ್ಗೆ, ತೆರೆ ಹಂಚಿಕೆಯ ಬಗ್ಗೆ ಹೇಳೋದಾದ್ರೆ, ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ?
ನಾನು ಸ್ಕ್ರೀನ್ ಶೇರ್ ಅಪ್ಪು ಸರ್ ಜೊತೆ, ಶಿವಣ್ಣ ಸರ್ ಜೊತೆ, ಸುದೀಪ್ ಸಾರಿ ದರ್ಶನ್ ಸರ್ ಜೊತೆ ಇವರೆಲ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿರೋದು ತುಂಬಾ ಖುಷಿ ಇದೆ. ಆ್ಯಂಡ್ ಅಪ್ಪು ಸರ್ ಜೊತೆ ಯುವರತ್ನ ಮೂವಿ ಮಾಡ್ಬೇಕಾದ್ರೆ ಅದೊಂದು ಸ್ಪೆಷಲ್ ಮೂಮೆಂಟ್ ನನಗೆ. ಅವ್ರ ಜೊತೆ ಅವ್ರಿಗೆ ಎಷ್ಟು ಅಭಿಮಾನಿಗಳಿದ್ದಾರೆ, ಅವ್ರನ್ನ ಒಂದ್ಸಲ ನೋಡಿದ್ರೆ ಸಾಕು ಅನ್ನೋ ಥರ ಅಭಿಮಾನಿಗಳಿದ್ದಾರೆ. ಅವ್ರ ಜೊತೆ ನಾನು ಸ್ಕ್ರೀನ್ ಶೇರ್ ಮಾಡಿರೋದು ನಂಗೆ ತುಂಬ ಹೆಮ್ಮೆ ಪಡುವಂಥ ವಿಷಯ. ಅವರು ಕೂಡ ಅವ್ರ ಬಾಯಿಂದ ನೀನು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತೀಯ, ಪರವಾಗಿಲ್ಲ, ಓದೋದು ಹಾಗೆ ಇರಬೇಕು ಅಂತೆಲ್ಲ ಕೇಳಿದ್ದು, ಅವ್ರ ಜೊತೆ ಕಳೆದಂಥ ಅಷ್ಟು ವರ್ಷಗಳು, ಅಷ್ಟು ಕ್ಷಣ ನಂಗೆ ಮೆಮೊರೇಬಲ್. ಅದು ಬಿಟ್ಟು ದರ್ಶನ್ ಸರ್ ಜೊತೆ ಕ್ರಾಂತಿ ಮಾಡ್ಬೇಕಾದ್ರೆ ಅದು ಕೂಡ ಮೋಸ್ಟ್ ಮೆಮೊರೇಬಲ್ ಮೂಮೆಂಟ್ಸ್ ಅವ್ರ ಜೊತೆ. ಸರ್ ಅಷ್ಟು ಸಿಂಪಲ್ ಅಂತ ಗೊತ್ತಾಗಿದೆ ಅವ್ರ ಜೊತೆ ಆ್ಯಕ್ಟ್ ಮಾಡಿದಾಗ. ಅವರು ಪ್ರತಿಯೊಬ್ಬರನ್ನ ಎಷ್ಟು ಚೆನ್ನಾಗಿ ನೋಡ್ಕೋತಾರೆ, ಸ್ಟಾರ್ಸ್ನ ಎಷ್ಟು ಚೆನ್ನಾಗಿ ನೋಡ್ಕೋತಾರೆ. ಟೈಮ್ ಸಿಕ್ದಾಗ್ಲೆಲ್ಲ, ಫ್ರೀ ಟೈಮ್ ಇದ್ದಾಗಲೆಲ್ಲ ನನ್ನ ಕರೆದು ಪಕ್ಕದಲ್ಲಿ ಕೂರಿಸ್ಕೊಂಡು ನನ್ನ ಬಗ್ಗೆ ಕೇಳಿಕೊಂಡು ಎಷ್ಟು ಚೆನ್ನಾಗಿ ವಿಚಾರಿಸ್ಕೊಂಡು ಪ್ರೀತಿಯಿಂದ ಮಾತಾಡಿಸ್ತಾರೆ. ಸೊ ಅಂಥ ಹಿರಿ ನಟರ ಜೊತೆ, ಅಷ್ಟು ದೊಡ್ಡ ಲೆಜೆಂಡ್ಸ್ಗಳ ಜೊತೆ ವರ್ಕ್ ಮಾಡಿರೋದು ತುಂಬ ಖುಷಿ ಇದೆ. ಓಕೆ. ನಿಮ್ಮ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಅನ್ನ ನೋಡ್ತಾ ಇರ್ಬೇಕಾದ್ರೆ ನೀವು ಅಪ್ಪು ಸರ್ ಜೊತೆಗಿನ ಫೋಟೋನ ಹಾಕೊಂಡಿದ್ದೀರಾ. ಸೊ ಏನಿದೆ ಅದ್ರ ಹಿಂದೆ ಕಥೆ ಏನಾದ್ರು ಇದೆಯಾ? ಆ ಒಂದು ಪ್ರೊಫೈಲ್ ಫೋಟೋ ನಾನು ಏನು ಹಾಕೊಂಡಿದ್ದೀನಿ ಅಪ್ಪು ಸರ್ ಜೊತೆ, ಅವ್ರ ಜೊತೆ ತೆಗ್ಸ್ಕೊಂಡಂಥ ಕೊನೆ ಫೋಟೋ ಅದು. ನನಗೆ ಆ್ಯಕ್ಚುಲಿ ತುಂಬ ಸೆಂಟಿಮೆಂಟ್ ಅದು. ನಾನು ಎಷ್ಟು ವರ್ಷಗಳಾಗೋಯ್ತು ಅದನ್ನ ಫೋಟೋ ಹಾಕಿ, ನಾನು ಇನ್ನೂ ಚೇಂಜ್ ಮಾಡೇ ಇಲ್ಲ. ಅವರು ನನ್ನ ಮನಸ್ಸಲ್ಲೂ ಹಾಗೆ ಇರ್ತಾರೆ ಅವರು. ಫೋಟೋ ಏನಂದರೆ, ಲಾಸ್ಟ್ ಟೈಮ್ ನಾನು ಅವ್ರನ್ನ ನೋಡಿದೆ ಆ್ಯಕ್ಚುಲಿ ಭರ್ಜರಂಗಿ 2 ಶಿವಣ್ಣ ಸರ್ದು ಆಡಿಯೋ ಲಾಂಚ್ ಆಗಿತ್ತು. ಅವಾಗ ಅವ್ರನ್ನ ಮೀಟ್ ಮಾಡಿದ್ದೆ, ಬಟ್ ಫೋಟೋ ತೊಗೊಳಕ್ಕೆ ಆಗಿರಲಿಲ್ಲ. ಅದಕ್ಕೂ ಹಿಂದಿಂದು ಇದರಲ್ಲಿ ಅದು ಬರ್ಡೇ ಪಾರ್ಟಿಯಲ್ಲಿ ಸರ್ ಸಿಕ್ಕಿದ್ದು. ಅವಾಗ ಫೋಟೋ ತೊಗೊಳಕ್ಕೆ ಟೈಮ್ ಆಯಿತು, ಅವಾಗ ತೊಗೊಂಡಿದ್ದು. ಸೊ ಅದೆಷ್ಟು ಮೆಮೊರೇಬಲ್ ಅಂದರೆ ತುಂಬ ಮೆಮೊರೀಸ್ ಇದೆ. ಅವತ್ತು ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರು ಅವರು. ಫೋಟೋ ತೊಗೊಳ್ಬೇಕಾದ್ರೆ ಅವರು ಎಷ್ಟು ಚೆನ್ನಾಗಿ ಫೋಟೋಸ್ ಕ್ಲಿಕ್ ಆಗಿದೆ ಅಂದರೆ, ಅವ್ರು ಹಾಯ್ ಹೇಳಿರೋದು, ಬಾಯ್ ಹೇಳಿರೋದು, ನನ್ನ ಮಾತಾಡ್ಸೋದು, ತುಂಬ ಕ್ಯಾಂಡಿಡ್ಸ್ ಎಲ್ಲ ತುಂಬ ಚೆನ್ನಾಗಿ ಸಿಕ್ತು ಫೋಟೋಸ್ ಅವತ್ತು. ಸೊ ನನಗದು ನಾನು ಅವ್ರ ಜೊತೆ ಇರೋ ಅಷ್ಟು ಫೋಟೋಸಲ್ಲಿ ಬೆಸ್ಟ್ ಫೋಟೋ ಅದು. ಅದಕ್ಕೆ ಅದನ್ನು DP ನನ್ನ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಪಿಕ್ ಆಗಿ ಹಾಕೊಂಡಿದ್ದೀನಿ. ಅದು ಬಿಟ್ಟು ಇನ್ನೂ ತುಂಬ ಫೋಟೋಸ್ ಇದೆ. ನಾನು ತುಂಬ ಚಿಕ್ಕ ಹುಡುಗಿ ಇದ್ದಾಗ್ಲಿಂದನೂ ಫೋಟೋಸ್ ಇದೆ. ಅವ್ರಿಗೆ ಮುತ್ತು ಕೊಡ್ತಾ ಇರೋದು, ಅವ್ರು ನನಗೆ ಮುತ್ತು ಕೊಟ್ಟಿರೋದೆಲ್ಲ, ಅದು ಇನ್ನೂ ಮೆಮೊರೇಬಲ್ ನನಗೆ. ಬಟ್ ಈ ಒಂದು ಫೋಟೋ ಅವ್ರ ಜೊತೆ ತೊಗೊಂಡಿರೋ ಲಾಸ್ಟ್ ಫೋಟೋ ಅಲ್ವಾ, ಸೊ ಅದರಲ್ಲಿ ತುಂಬ ಎಮೋಷನ್ಸ್ ಇದೆ ಫೋಟೋಗೆ. ನೈಸ್. ಅದೊಂಥರ ಖುಷಿ ಇರುತ್ತಲ್ವಾ, ಲಾಸ್ಟ್ ಫೋಟೋ ಅನ್ನುವಂಥದ್ದು. ಎಸ್, ಇದೀಗ ನೀವು ಚಿಕ್ಕ ವಯಸ್ಸಿನಿಂದಲೇ ನೀವು ಸಿನಿಮಾ ಇಂಡಸ್ಟ್ರಿಗೆ ಬಂದವರು. ಸೊ ಆ ಎಕ್ಸ್ಪೀರಿಯನ್ಸ್ ಹೇಗಿದೆ? ಅಂದರೆ ಆ ಟೈಮಲ್ಲಿ ಎಷ್ಟು ಭಯ ಇತ್ತು, ಚಾಲೆಂಜಸ್ಗಳನ್ನು ಯಾವ ರೀತಿ ಫೇಸ್ ಮಾಡಿದ್ರಿ ಅಂತ? ತುಂಬ ಚಿಕ್ಕ ವಯಸ್ಸಲ್ಲಿ ಬಂದಿರೋದ್ರಿಂದ ನನಗೆ ಭಯ ಅದೇನು ಅಷ್ಟು ಇರಲಿಲ್ಲ. ಬಿಕಾಸ್ ಚಿಕ್ಕ ಹುಡುಗಿ ಅಲ್ವಾ, ಏನು ಹೇಳಿದ್ರು ಮಾಡ್ತಿದ್ದೆ. ಅದೊಂದು ಮತ್ತು ಆಗ ಭಯ ಇಲ್ಲದೆ ಇರೋ ಕಾರಣನೇ ಅದು ಹಾಗೆ ಮುಂದೆ ಹೋಗಿ ಹೋಗಿ ಪ್ರಾಬ್ಲಿ ನನಗೆ ಸ್ಟೇಜ್ ಫಿಯರ್ ಅವೆಲ್ಲ ಅಷ್ಟು ಅನಿಸ್ಲಿಲ್ಲ. ಮತ್ತು ಆಗ್ಲಿಂದನೂ ವರ್ಕ್ ಮಾಡ್ತಾ ಮಾಡ್ತಾ ಹೆಂಗೆ ವರ್ಕ್ ಆಗತ್ತೆ, ತುಂಬ ಕಲಿತಾ ಬಂದೆ. ಈಗಲೂ ಕೂಡ ಅಷ್ಟೇ ಕಲಿತಾ ಇದ್ದೀನಿ. ಆವಾಗಲೆಲ್ಲ ನಾನು ಅಷ್ಟು ಬೇಗ ಬಂದಿರೋದಕ್ಕೆ ಅನಿಸುತ್ತೆ ಪ್ರಾಬ್ಲಿ ಇವಾಗ ಇಷ್ಟು ಸ್ವಲ್ಪ ಈಸಿ ಆಗ್ತಾ ಇರೋದು ನನಗೆ ಅಂತ ದೊಡ್ಡ ದೊಡ್ಡ ನಟರ ಜೊತೆ ಆ್ಯಕ್ಟ್ ಮಾಡೋಕ್ಕೆ. ಸೊ ನಮ್ಮ ಪಪ್ಪ ಮಮ್ಮಿ ಸಪೋರ್ಟ್ ಹಾಗೆ ಇದೆ. ತುಂಬ ಚಿಕ್ಕ ವಯಸ್ಸಿಂದನೇ ನನಗೆ ಸಪೋರ್ಟ್ ಕೊಟ್ಟು, ಇಲ್ಲ ನೀನು ಮಾಡ್ತೀಯಾ ಮಾಡು ಅಂತ, ನನ್ನಲ್ಲಿ ಅದೊಂದು ಟ್ಯಾಲೆಂಟ್ ಇದೆ ಅಂತ ನಮ್ಮ ಅಪ್ಪಂಗೆ ಗೊತ್ತಾಗಿ ಅವ್ರು ಸಪೋರ್ಟ್ ಮಾಡಿದ್ದಕ್ಕೆ ಆಗಿದ್ದು. ಸೊ ಖುಷಿ ಇದೆ. ಆವಾಗಲೂ ತುಂಬ ಚಾಲೆಂಜಿಂಗ್ ಆಗಿತ್ತು. ಇಷ್ಟು ಬೇಗ ಇಂಡಸ್ಟ್ರಿಗೆ ಕಳಿಸ್ಬಿಟ್ರಿ, ಇನ್ನು ಓದೋದು ಹೆಂಗೆ, ಅದು ಇದು ಅಂತ ಎಷ್ಟೊಂದು ಮಾತುಗಳು ಬಂತು, ಏಂತಕ್ಕೆ ಬೇಡ ಇದೆಲ್ಲ ಅಂತ. ಬಟ್ ಸ್ಟಿಲ್ ನಮ್ಮ ಅಪ್ಪ ಅಮ್ಮ ನನ್ನ ಜೊತೆ ನಿಂತು ನನಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ಅದೇ ಅವ್ರ ಸಪೋರ್ಟ್ ಇಲ್ಲ ಅಂದರೆ ಏನೂ ಆಗ್ತಿರ್ಲಿಲ್ಲ. ಓಕೆ. ಈಗ ಸಿನಿಮಾ ಅಂತ ಬಂದಾಗ ಅದರದ್ದೇ ಆದಂಥ ಒಂದು ರೀತಿ ರೂವಾರಿ ಅಂತ ಇರುತ್ತೆ. ಈಗ ನೀವು ಸೀರಿಯಲ್ಗಳನ್ನು ಕೂಡ ಮಾಡ್ತಾ ಇದ್ದೀರಾ. ಸೊ ವಾಟ್ ಆರ್ ದ ಡಿಫ್ರೆನ್ಸಸ್ ಅಂತ ಅನ್ಸುತ್ತೆ? ಮೇಜರ್ ಡಿಫ್ರೆನ್ಸಸ್ ಅಂತ ಏನು ಅನ್ಸುತ್ತೆ? ಮೇಜರ್ ಡಿಫ್ರೆನ್ಸ್ ಅಂದರೆ, ಇವಾಗ ಸೀರಿಯಲ್ ಮಾಡೋದ್ರಿಂದ ಜನರಿಗೆ ರೀಚ್ ತುಂಬ ಬೇಗ ಆಗತ್ತೆ. ಮನೇಲಿ ಕುತ್ಕೊಂಡು ನೋಡ್ತಾ ಇರೋ ಪ್ರತಿಯೊಬ್ಬರು, ಇವಾಗ ಸಿನಿಮಾ ಅನ್ನೋದೇನಿದೆ, ಇವಾಗ ವಯಸ್ಸಿನ ಹುಡುಗಿರು ಅಥವಾ ಸಿನಿಮಾ ಕ್ರೇಜ್ ಇರೋರು ಅವ್ರು ಮಾತ್ರ ಹೋಗಿ ಥಿಯೇಟ್ರಿಗೆ ಹೋಗಿ ನೋಡ್ತಾರೆ. ಬಟ್ ಸೀರಿಯಲ್ ಅನ್ನೋದೇನಿದೆ, ಈ ಎಲ್ಲ ಅಜ್ಜಿದಿರು, ಆಂಟಿದಿರು, ಅಂಕಲ್ ಎಲ್ಲರೂ TV ನೋಡೋದ್ರಿಂದ, ಸೀರಿಯಲ್ ನೋಡೋದ್ರಿಂದ ಮನೇಲಿ ಯಾರೇ ಕೂತ್ರೂ ಅವ್ರಿಗೆ ಆಪ್ಷನ್ ಇಲ್ಲ, ಸೀರಿಯಲ್ ನೋಡಲೇಬೇಕು. ಸೊ ತುಂಬ ರೀಚ್ ಬೇಗ ಹೋಗುತ್ತೆ. ಜನರು ತುಂಬ, ಅವರ ಪ್ರೀತಿ ಕೂಡ ಹಂಗೆ ಇರುತ್ತೆ. ಪಾಸಿಟಿವ್ ಕ್ಯಾರೆಕ್ಟರ್ಸ್
ಮಾಡ್ತಾರೋರ್ಗಾಗ್ಲಿ ನೆಗೆಟಿವ್ ಮಾಡ್ತಿರೋರ್ಗಾಗ್ಲಿ ಎಷ್ಟು ಮನ್ಸಿಗೆ ತೊಗೊಂಡ್ಬಿಡ್ತಾರೆ ಅಂದ್ರೆ ಆ ಒಂದೊಂದು ಕ್ಯಾರೆಕ್ಟರ್ಗಳನ್ನ ಆಚೆ ಎಲ್ಲೇ ಸಿಕ್ಕರು ನಮ್ನ ಹಂಗೆ ಮಾತಾಡ್ಸ್ತಾರೆ, ಹಂಗೆ ಪ್ರೀತಿ ಕೊಡ್ತಾರೆ. ಸಿನಿಮಾ ಏನು ಅಂದ್ರೆ ಏನೇ ಸಿನಿಮಾ ಮಾಡ್ಲಿ ಅದು ರೀಚ್ ಹೆಂಗ್ ಹೋಗ್ಬೇಕು ಅಂದ್ರೆ ಪ್ರತಿಯೊಬ್ಬರು ಮನ್ಸಿಗೂ ಆ ಸಿನಿಮಾ ನಾಟ್ಬೇಕು ಅಂದ್ರೆ ಆ ಕಂಟೆಂಟ್ ಹಂಗಿರ್ಬೇಕು. ಅವಾಗ ಮಾತ್ರ ಪ್ರಾಬ್ಲಿ ಒಂದ್ ಒಳ್ಳೆ ರೆಸ್ಪಾನ್ಸ್ ಸಿಗತ್ತೆ. ಸೊ ರೀಚ್ ವೈಸ್ ಸೀರಿಯಲ್ ಅಲ್ಲಿ ಜನರಿಗೆ ಬೇಗ ಗೊತ್ತಾಗತ್ತೆ. ಇನ್ನು ಆಕ್ಟಿಂಗ್ ಇದು ಅಂತ ಬಂದ್ರೆ ಪ್ರಾಬ್ಲಿ ಸೀರಿಯಲ್ ಅಲ್ಲಿ ಅದೇ ಎಷ್ಟೊಂದ್ ಸೀನ್ಸ್ ಗಳು ಒಂದೇ ದಿನ ಮಾಡ್ಬಿಡ್ತಾರೆ. ಸಿನಿಮಾದಲ್ಲಿ 1-2 ಆಗೋದು ಹೆಚ್ಚು. ಇನ್ನು ಸ್ಕೆಡ್ಯೂಲ್ ವೈಸ್ ಅಂದ್ರೆ ಸೀರಿಯಲ್ ಅಲ್ಲಿ ಬೆಳಗ್ಗೆ ಶುರು ಆದ್ರೆ ಪ್ಯಾಕಪ್ ಯಾವಾಗ ಆಗೋದ್ ಗೊತ್ತಿಲ್ಲ. ಸಿನಿಮಾ ಅಂದ್ರೆ 6 ಗಂಟೆ ಮುಗೀತು ಅನ್ನೋದಿರತ್ತೆ. ಸೊ ಇದು ಮೇಜರ್ ಡಿಫ್ರೆನ್ಸ್ ನಾನ್ ನೋಡಿರೋ ಮಟ್ಟಕ್ಕೆ. ಬಟ್ ಎರಡೂ ಕಡೆ ಆಕ್ಟಿಂಗೆ. ಇದ್ರಲ್ಲಿ ಸ್ವಲ್ಪ ಕಡಿಮೆ ಸೀನ್ಸ್ ಗಳಿರುತ್ತೆ, ಇಲ್ಲಿ ಸೀರಿಯಲ್ ಅಲ್ಲಿ ಜಾಸ್ತಿ ಸೀನ್ಸ್ ಇರುತ್ತೆ ಅಷ್ಟೇ. ನೀವು ಮಾತಾಡ್ತಾ ಈಗ ಹೇಳಿದ್ರಿ ಹಳ್ಳಿಗಳಲ್ಲಿ ಹೋದಾಗ ಒಂದಿಷ್ಟು ಜನ ಹಂಗೆ ಬಂದ್ ಮಾತಾಡ್ತಾರೆ ಅಂತ. ಯಾವ್ದಾದ್ರು ಎಕ್ಸ್ಪೀರಿಯನ್ಸ್ ಇದೆಯಾ ರೀಸೆಂಟ್ ಆಗಿ ಆಗಿರೋದು ಅಂತ? ಹೌದು. ನಾನು ಭೂಮಿಗೆ ಬಂದ ಭಗವಂತ ಮಾಡ್ಬೇಕಾರೆ ನಾನು ಅದು ಮಾಡ್ಬೇಕಾರೆ ನಮ್ಮ ಊರ ಹಬ್ಬಕ್ಕೆ ಹೋಗಿದ್ದೆ. ಅಲ್ಲಿ ಹಿಂಗೆ ಸುಮ್ನೆ ಹೋಗ್ತಾ ಇರ್ಬೇಕಾದ್ರೆ ನಮ್ಮ ಮನೆ ಮುಂದೆ ಯಾರೋ ಸಿಕ್ಕಿ ನನ್ನ ನೋಡಿ ಮಾತಾಡ್ಸಿ ತುಂಬಾ ಖುಷಿ ಪಟ್ರು. ಅವಾಗ ಅವ್ರ ಮನೆಗ್ ಕರ್ಕೊಂಡ್ ಹೋಗಿ ಅವ್ರದ್ದು ಮಾವಿನ ಹಣ್ಣು ತೋಟ ಏನೋ ಇತ್ತು. ಸಮ್ಮರ್ ಸೀಸನ್ ಬೇರೆ. ನಿಮ್ಗೆ ನಿಮ್ ಟೀಮ್ ಅವ್ರ ಎಲ್ರಿಗೂ ಕೊಡಿ ಇದನ್ನ, ನಿಮ್ ಸೀರಿಯಲ್ನ ದಿನಾ ನೋಡ್ತೀವಿ ನಾವು. ನನ್ನ ಪ್ರಣಿ ಅಂತಾನೆ ಮಾತಾಡ್ಸ್ತಿದ್ರು ಅವರು. ಅದಷ್ಟು ಮನ್ಸಿಗೆ ತಗೊಂಡು ಅಷ್ಟು ಚೆನ್ನಾಗಿ ಪ್ರೀತಿ ಕೊಟ್ಟು ನೆಕ್ಸ್ಟ್ ಟೈಮ್ ಬಂದಾಗ ನಮ್ಮ ಮನೇಲಿ ಒಂದಿನ ಇದ್ದೋಗ್ಬೇಕು ನೀವು, ನೆಕ್ಸ್ಟ್ ಇಲ್ಲಿಗೆ ಊಟಕ್ಕೆ ಬನ್ನಿ, ಇಲ್ಲೇ ಊಟ ಮಾಡಿ ಅಂತೆಲ್ಲ ಅಷ್ಟು ಚೆನ್ನಾಗಿ ನೋಡ್ಕೊಂಡ್ರು. ಈಗ ರೀಸೆಂಟ್ ಆಗಿ ಮತ್ತೆ ಊರ ಹಬ್ಬಕ್ಕೆ ಹೋದಾಗ ರಿಯಾ ಪಾತ್ರ ಎಲ್ರು ನೋಡಿ ಇವಳು ಕನ್ನಡಕ ಅಲ್ವಾ, ನಿನ್ ಕನ್ನಡಕ ಅಲ್ವಾ ಅಂತ ಮಾತಾಡಿಸ್ತಾರೆ. ಯಾಕೆ ಸ್ಪೆಕ್ಸೇ ಹಾಕೊಂಡಿಲ್ಲ ಅಂತೆಲ್ಲ ಕೇಳ್ತಾರೆ. ಆಮೇಲೆ ಅದೇ ಸೀರಿಯಲ್ ರಿಲೇಟೆಡ್ ಏನಾದ್ರು ಇದ್ದಾಗ ಇವಾಗ ನೀನು ಫಾರ್ಮಸಿಗೆ ಹೋಗ್ತಾ ಇಲ್ವಾ, ಇಲ್ಲಿ ಬಂದ್ಬಿಟ್ಟಿದ್ಯಾ ಅಂತೆಲ್ಲ ಕೇಳ್ತಾರೆ. ಅಂದ್ರೆ ಅಷ್ಟು ಹಳ್ಳಿಯವ್ರು ಅಷ್ಟು ಸೀರಿಯಸ್ ಆಗಿ ತಗೊಂಡ್ಬಿಡ್ತಾರೆ ಕೆಲವೊಂದು ವಿಷಯಗಳನ್ನ, ಕೆಲವೊಂದು ಪಾತ್ರಗಳನ್ನ. ತುಂಬಾ ಖುಷಿ ಆಗತ್ತೆ ಮಾತಾಡ್ತೀನಿ. ತುಂಬಾ ಮುದ್ದಾಗಿ ಮಾಡ್ತೀಯ ಗೊತ್ತಾ ಸೀರಿಯಲ್ ಅಲ್ಲಿ, ದಿನಾ ನೋಡ್ತೀನಿ ನಾನು ಅಂತೆಲ್ಲ. ಮೇನ್ಲಿ ಅಜ್ಜಿದಿರ್ ಮಾತಾಡ್ಸ್ತಾರಲ್ಲ ಅವಾಗ ತುಂಬಾ ಖುಷಿ ಆಗತ್ತೆ ಅವ್ರ ಮುದ್ದತೆ ನೋಡಿದಾಗ, ಅವ್ರು ಎಷ್ಟು ಚೆನ್ನಾಗಿ ಮಾತಾಡಿಸಿದಾಗ. ಸೊ ಆಕ್ಚುಲಿ ಹಳ್ಳಿ ಕಡೆ ಹೋದಾಗೆಲ್ಲ ರೆಸ್ಪಾನ್ಸ್ ನೋಡಿ ಒಂಥರ ಸ್ಯಾಟಿಸ್ಫೈ ಆಗತ್ತೆ, ಪರವಾಗಿಲ್ಲ ಅಂತ. ನೀವು ಆಕ್ಚುಲಿ ಕಾಗದ ಚಿತ್ರದ ಮೂಲಕ ನಾಯಕಿ ನಟಿಯಾಗಿ ಪದಾರ್ಪಣೆಗೊಂಡಿರೋದಲ್ವಾ, ಅದ್ರದ್ದೇನಾದ್ರು ಎಕ್ಸ್ಪೀರಿಯನ್ಸ್ ಇದೆಯಾ? ಕಾಗದ ಸಿನಿಮಾ ತುಂಬಾ ಸ್ಪೆಷಲ್ ನನಗೆ. ಮೊದಲನೇ ಸಿನಿಮಾ ಲೀಡ್ ಆಗಿ ಮಾಡಿದ್ದು, ಅದರಲ್ಲಿ ಮುಸ್ಲಿಂ ಕ್ಯಾರೆಕ್ಟರ್ ಮಾಡಿದ್ದೀನಿ. ಸೊ ಕಂಪ್ಲೀಟ್ ಡಿಫ್ರೆಂಟ್, ನಾನು ಏನಿದ್ದೀನಿ ಆ ಪಾತ್ರ ಏನಿದೆ ಕಂಪ್ಲೀಟ್ ಡಿಫ್ರೆಂಟ್ ಆಗಿ ನನಗೆ ಪಾತ್ರ ಕೊಟ್ಟಿದ್ದಾರೆ ರಂಜಿತ್ ಕುಮಾರ್ ಸರ್, ಡೈರೆಕ್ಟರ್ ಅವರು. ಸೊ ಅದರಿಂದ ನನಗೆ ತುಂಬಾ ಒಂದು ಪಾತ್ರನ ಎಕ್ಸ್ಪ್ಲೋರ್ ಮಾಡಕ್ಕೆ, ಆಕ್ಟಿಂಗ್ನ ಎಕ್ಸ್ಪ್ಲೋರ್ ಮಾಡಕ್ಕೆ ಒಂದು ಒಳ್ಳೆ ಅವಕಾಶ ಸಿಕ್ತು. ನಂದು ಏನಿದೆ ಇಲ್ಲಿವರೆಗೂ ಏನ್ ಮಾಡ್ಕೊಂಡ್ ಬರ್ತಿದೆ ಅದು ಸಣ್ಣ ಪುಟ್ಟ ಪಾತ್ರಗಳಾದ್ರೂ ಅದ್ರದ್ದೇ ಆದ ಒಂದು ಬೌಂಡ್ರೀಸ್ ಇತ್ತು. ಬಟ್ ನಾನ್ ಮಾಡಿದ ಆಯಿಷಾ ಅನ್ನೋ ಪಾತ್ರಕ್ಕೆ ಅವಳು ಚಿಕ್ಕ ಹುಡುಗಿ ಆದ್ರೂ ಅವಳಲ್ಲಿ ಮೆಚುರಿಟಿ ಅನ್ನೋದು ಹೆಂಗಿದೆ, ಆ ಒಂದು ಹಿಂದೂ ಮುಸಲ್ಮಾನ್ ಅನ್ನೋದು ಒಂದು ಅವಳ ಕಾನ್ಸೆಪ್ಟ್, ಅವಳ ಪ್ರಕಾರ ಅದು ಏನು ಅನ್ನೋದೆಲ್ಲ ತುಂಬಾ ಚೆನ್ನಾಗಿ ಕತೆ ಮಾಡಿದ್ರು. ಸೊ ಅವ್ರು ಹೇಳ್ಕೊಟ್ಟಿದ್ದ ರೀತಿ, ಅವ್ರು ನನಗೆ ಟ್ರೈನ್ ಮಾಡಿದ ರೀತಿ ಎಲ್ಲ ನನಗೆ ತುಂಬಾ ಹೆಲ್ಪ್ ಆಯ್ತು. ಸೊ ತುಂಬಾ ಖುಷಿ ಇದೆ ನಾನು ನನ್ನ ಮೊದಲನೇ ಮೂವಿ ಕಾಗದ ಅಂತ ಹೇಳ್ಕೊಳಕ್ಕೆ. ಈಗ ಸಿನಿಮಾ ಇಂಡಸ್ಟ್ರಿಯಿಂದ ಯಾರಾದ್ರೂ ನಿಮಗೆ ವಿಶ್ ಮಾಡಿದ್ರ ಫಲಿತಾಂಶ ಬಂದ ನಂತರ ಅಂತ? ಹೌದು, ಇಂಡಸ್ಟ್ರಿಯಿಂದನೂ ಕೂಡ ತುಂಬಾ ಜನ ವಿಶಸ್ ಕಳ್ಸಿದ್ರು. ತುಂಬಾ ಡೈರೆಕ್ಟರ್ಸ್, ಪ್ರೊಡ್ಯೂಸರ್ಸ್, ಮತ್ತೆ ಮಂಡ್ಯ ರಮೇಶ್ ಸರ್ ಫೋನ್ ಮಾಡಿದ್ರು, ಇವ್ರು ಶಶಿಕಲಾ ಅವರು, ಆಮೇಲೆ ಅಶ್ವಿನಿ ಮ್ಯಾಮ್ ಅವರು, ಬಿಗ್ ಬಾಸ್ ಅಶ್ವಿನಿ ಮ್ಯಾಮ್ ಅವರು, ಹಾಗೆ ಶರವಣ ಸರ್, ರಾಮಲಿಂಗಾರೆಡ್ಡಿ ಸರ್, ಎಲ್ಲರೂ ವಿಶಸ್ನ ತಿಳಿಸಿದ್ರು. ತುಂಬಾ ಖುಷಿ ಆಯ್ತು. ಅಂದ್ರೆ ನಮ್ಮ ಫ್ಯಾಮಿಲಿನ ಹೊರತುಪಡಿಸಿ, ಫ್ರೆಂಡ್ಸ್ಗಳನ್ನ ಹೊರತುಪಡಿಸಿ, ಇಂಡಸ್ಟ್ರಿ ಫ್ರೆಂಡ್ಸು, ಇಲ್ಲಿವರೆಗೂ ಇಂಡಸ್ಟ್ರಿಯಲ್ಲಿ ಇದ್ದು ಅವ್ರ ಜೊತೆ ವರ್ಕ್ ಮಾಡಿಲ್ಲ ಅಂದ್ರು ಇಂಡಸ್ಟ್ರಿಯಲ್ಲಿ ಇರೋ ಹುಡುಗಿ, ನಮ್ಮ ಹುಡುಗಿ ಏನೋ ಮಾಡಿದಾಳೆ, ಏನೋ ಅಚೀವ್ ಮಾಡಿದಾಳೆ ಅಂದಾಗ ಕಂಗ್ರ್ಯಾಚುಲೇಟ್ ಮಾಡ್ತಾರಲ್ಲ, ತುಂಬಾ ಖುಷಿ ಆಗತ್ತೆ. ನಿಮ್ಮ ಇನ್ಸ್ಪಿರೇಷನ್ ಯಾರು ಅಂತ? ಅದೇ ನಾನು ಎಲ್ಲಾ ಕಡೆ ಹೇಳಿದ್ರೆ ನನಗೆ ಎಲ್ಲಾದ್ರಲ್ಲೂ ಇನ್ಸ್ಪಿರೇಷನ್ ಅಪ್ಪು ಸರ್. ಇಂಡಸ್ಟ್ರಿಯಲ್ ಆಗಿರ್ಬೋದು, ಅಥವಾ ನಾನು ಓದೋದಕ್ಕೆ ನನಗೆ ಇನ್ಸ್ಪೈರ್ ಮಾಡಿದ್ದೆ ಅವರು. ಪ್ರತಿ ಸಲ ಸಿಕ್ಕಿದಾಗ ಚೆನ್ನಾಗಿ ಓದಬೇಕು ಅಂತ. ಸೊ ನಾನು ಏನೇ ಆದರೂ ಅವರ ಒಂದು ಗುಣ ಏನಿದೆ, ಅವರ ಒಂದು ಸರಳತೆ, ಅಭಿಮಾನಿಗಳನ್ನ ಅವರು ನೋಡ್ಕೋತಿದ್ದಂಥ ರೀತಿ, ಅದೆಲ್ಲನೂ ನನಗೆ ಇನ್ಸ್ಪಿರೇಷನ್. ಸೊ ಅವ್ರು ಯಾವತ್ತಿದ್ರು ನನಗೆ ಐಡಲ್ ಅವರು. ಹಾಗಾದ್ರೆ ಅಪ್ಪು ಸರ್ ಅವರ ಅಪ್ಪಟ ಅಭಿಮಾನಿ ಅಂತ ಆಯ್ತು.
ಓಕೆ. ನೀವು ಈಗ ಯಾವೆಲ್ಲ ಪ್ರಾಜೆಕ್ಟ್‌ಗಳನ್ನ ಮಾಡ್ತಾ ಇದ್ದೀರಾ? ಅದ್ರ ಬಗ್ಗೆ ಹೇಳುವುದಾದ್ರೆ? ಇವಾಗ ನಾನು ಕರೆಂಟ್ಲಿ ರುದ್ರಾವತಾರ ಅನ್ನೋ ಮೂವಿಗೆ ಶೂಟ್ ಮಾಡ್ತಾ ಇದ್ದೀನಿ. ಶಶಿಕುಮಾರ್ ಸರ್ ಜೊತೆ ಅವರ ಮಗಳ ಪಾತ್ರ ಮಾಡ್ತಾ ಇದ್ದೀನಿ. ಸಾವತ್ ಸರ್ ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಒಂದು ತುಂಬಾ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ. ಈಗಿನ ಜನ್ರೇಷನ್ ಹೆಂಗೆ ಇದೆ, ಹೆಂಗ್ ನಡೀತಿದೆ ಅನ್ನೋದ್ರ ಬಗ್ಗೆ ಒಂದು ಮೂವಿ ಅದು. ತುಂಬಾ ಚೆನ್ನಾಗಿದೆ. ಕಥೆ ಆಗಿರ್ಬೋದು, ಅವರ ಒಂದು ಡೈರೆಕ್ಷನ್ ಆಗಿರ್ಬೋದು ಎಲ್ಲವೂ ಕೂಡ. ಅದು ಬಿಟ್ಟು ಸರೋಜಿನಿ ಅನ್ನುವಂತಹ ಒಂದು ಹಿಂದಿ ಮೂವಿ ಹಿಂದಿಯಲ್ಲಿ ರಿಲೀಸ್‌ಗೆ ರೆಡಿ ಆಗಿದೆ. ಅಲ್ಲಿ ರಿಲೀಸ್ ಎಲ್ಲ ಆದ್ಮೇಲೆ ಕರ್ನಾಟಕದಲ್ಲಿ, ಕನ್ನಡದಲ್ಲಿ ರಿಲೀಸ್ ಮಾಡ್ತಾರೆ. ಸೊ ಇವೆರಡು ಮೂವಿ ರಿಲೀಸ್‌ಗೆ ರೆಡಿ ಇದೆ. ಇನ್ನು ಮುಂದೆ ಎಕ್ಸಾಮ್ಸ್ ಇದ್ದಿದ್ರಿಂದ ಯಾವುದನ್ನು ಸದ್ಯಕ್ಕೆ ಹೋಲ್ಡಲ್ಲಿ ಇಟ್ಟಿದ್ವಿ. ಇವಾಗ ನೋಡಬೇಕು. ಓಕೆ. ನಿಮ್ಮ ಸ್ಕಿನ್ ಸೀಕ್ರೆಟ್ ಏನಾದ್ರೂ ಇದೆಯಾ? ಸ್ಕಿನ್ ಕೇರ್ ಸೀಕ್ರೆಟ್ ಅಂದರೆ ನಾನು ಏನು ಹಾಕೊಳ್ಳೋದೇ ಇಲ್ಲ. ಯೂಶಲಿ ಶೂಟ್ ಇದ್ದಾಗ ಅಷ್ಟೇ ಮೇಕಪ್ ಅಂತ ಯೂಸ್ ಮಾಡೋದು. ಈ ಥರ ಆಚೆ ಹೋದಾಗ ಇದು ಮಾಡಿದಾಗ ಬರೀ ಮಾಯ್ಶ್ಚರೈಸರ್, ಸನ್‌ಸ್ಕ್ರೀನ್ ಹಾಕ್ಕೊಂಡು ಗೊತ್ತಲ್ಲ ಹುಡುಗಿರಿಗೆ ಕಾಜಲ್, ಲಿಪ್‌ಸ್ಟಿಕ್ ಮ್ಯಾಂಡೇಟ್ರಿ. ಅದೆರಡು ಬಿಟ್ಟು ಇನ್ನೇನು ಯೂಸ್ ಮಾಡೋದೇ ಇಲ್ಲ. ಜಾಸ್ತಿ ನಾನು ಫೇಸ್ ವಾಶ್ ಆಗಿರ್ಬೋದು ಅದು ಇದು ಯಾವುದು ಯೂಸ್ ಮಾಡಲ್ಲ. ಈ ಕಡಲೆ ಹಿಟ್ಟು ಅದು ಇದು ನಮ್ಮ ಮಮ್ಮಿ ಅವ್ರು ತುಂಬ ಕಾನ್ಷಿಯಸ್ ಆ್ಯಕ್ಚುಲಿ. ನನಗೆ ಇದನ್ನೇ ಹಾಕು ಅದನ್ನೇ ಹಾಕು ಅಂತ ಅವರೇ ನನಗೆ ಗೈಡ್ ಮಾಡಿ ಇದು ಮಾಡೋದು. ಸೊ ಹಂಗೆ ಮಾಡೋದ್ರಿಂದ ಏನೋ ಒಂದು ತಕ್ಕ ಮಟ್ಟಕ್ಕಿದೆ. ಈ ನಡುವೆ ಎಕ್ಸಾಮ್ಸು ಅದು ಇದು ಓದಿ ಮಾಡಿ ತುಂಬ ಡಲ್ ಆಗೋಗಿದೆ. ಸ್ಕಿನ್ ಆಗಿರ್ಬೋದು, ಹೇರ್ ಆಗಿರ್ಬೋದು. ಇವಾಗ ಮತ್ತೆ ರೆಡಿ ಮಾಡ್ಕೋಬೇಕು. ಓಕೆ. ಈಗ ಎಜುಕೇಶನ್ ಅಂತ ಬಂದಾಗ ಪ್ರತಿಯೊಬ್ಬ ಶಿಕ್ಷಕರು ತಮ್ಮ ಪ್ರತಿಯೊಬ್ಬರ ಹಿಂದೆ ಇರ್ತಾರೆ. ಹಿಂದೆ ಗುರು ಇದ್ದಾಗ ಮಾತ್ರ ನಾವು ಗುರಿಯನ್ನು ತಲುಪೋಕೆ ಸಾಧ್ಯ ಅಂತ. ಸೊ ನಿಮ್ಮ ಶಿಕ್ಷಕರು ನಿಮಗೆ ಎಷ್ಟು ಸಪೋರ್ಟ್ ಮಾಡಿದ್ರು? ನಿಮ್ಮ ಕಾಲೇಜ್ ಎಷ್ಟು ಸಪೋರ್ಟಿವ್ ಆಗಿತ್ತು ಅಂತ? ನನ್ನ ಕಾಲೇಜ್ ತುಂಬ ಸಪೋರ್ಟಿವ್ ಆಗಿತ್ತು. SSMRV PU ಕಾಲೇಜಲ್ಲಿ ಓದ್ತಿದ್ದಿದ್ದು ನಾನು. ಸೊ ನನ್ನ ಲೆಕ್ಚರರ್ಸ್ ಕೂಡ ಹೌದು, ಸಿನ್ಸ್ ಡೇ ಒನ್ನಿಂದನೇ ಇನಿಷಿಯಲಿ ತುಂಬ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ನನಗೆ ತುಂಬ ಒಳ್ಳೆ ಗೈಡ್ಲೈನ್ಸ್ ಆಗಿದ್ರು. ನನ್ಗೆ ಏನೇ ಡೌಟ್ಸ್ ಇದ್ರು, ಎಷ್ಟೇ ಸಲ ಕೇಳಿದ್ರು ಅವ್ರು ನನಗೆ ಕ್ಲಿಯರ್ ಮಾಡ್ತಾಯಿದ್ರು. ಮತ್ತು ಅಟೆಂಡೆನ್ಸ್ ವೈಸು ಮತ್ತು ರಜಾ ಹಾಕ್ಕೊಡ್ಬೇಕಾರೆ ಎಲ್ಲ ಕೇಳಿ ಮಾಡಿ ನನಗೆ ಅಟೆಂಡೆನ್ಸ್ ಮೇಂಟೈನ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಸೊ ಅವ್ರ ಸಪೋರ್ಟ್ ಕೂಡ ತುಂಬ ಇದೆ ನನಗೆ. ಅವ್ರು ಹೇಳ್ಕೊಡ್ತಾ ಇದ್ದಂಥ ರೀತಿ ಅವ್ರಿಗೆ ಒಂದ್ಸಲ ಹೇಳ್ಕೊಟ್ರೆ ಸಾಕು ನನಗೆ ಅರ್ಥ ಆಗ್ಬಿಡೋದು. ಅಷ್ಟು ಚೆನ್ನಾಗಿ ನನಗೆ ಅರ್ಥ ಮಾಡಿಸೋರು. ಸೊ ಅವ್ರ ಸಪೋರ್ಟ್ ತುಂಬ ಇದೆ ನನಗೆ. ಲಾಸ್ಟ್ ಕ್ವಶನ್. ಈಗ ಕಾಲೇಜ್ ಲೈಫ್ ಅಂದ್ರೆ ತುಂಬಾ ಗೋಲ್ಡನ್ ಲೈಫ್ ಅಂತ ಹೇಳ್ತಾರೆ. ಸೊ ಮಿಸ್ ಮಾಡ್ಕೋತೀರಾ ಕಾಲೇಜ್ ಲೈಫನ್ನ ಅಂತ? ಖಂಡಿತ ಕಾಲೇಜ್ ಲೈಫ್ನ ಮಿಸ್ ಮಾಡ್ಕೋತೀನಿ. ಆ್ಯಂಡ್ ಶೂಟ್ ಮಾಡ್ಬೇಕಾದ್ರೂ ಕೆಲವೊಂದ್ಸಲ ಮಿಸ್ ಮಾಡ್ಕೊಂಡಿರೋದುಂಟು. ಕೆಲವೊಂದು ಫೆಸ್ಟು ಅದು ಇದು ನಡಿಬೇಕಾದ್ರೆ ನಂಗೆ ಹೋಗೋಕ್ಕಾಗ್ತಾ ಇರಲಿಲ್ಲ, ಶೂಟ್ ಇರ್ತಾ ಇತ್ತು. ಬಟ್ ಸ್ಟಿಲ್ ಎರಡೂ ಮಾಡ್ಬೇಕಾದ್ರೆ ಎಲ್ಲಾನು ಸಿಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ನಂಗೆ ಖುಷಿ ಇದೆ. ಇವಾಗ ಕಾಲೇಜ್ ಲೈಫಲ್ಲಿರೋರಿಗೆ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಸಿಗಲ್ಲ. ನನಗಿದು ಸಿಗ್ತಾ ಇದೆ, ಇದು ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅನ್ನೋ ಥರ. ಬಟ್ ಎಸ್, ಕಾಲೇಜ್ ತುಂಬ ಮಿಸ್ ಮಾಡ್ಕೋತೀನಿ ನಾನು. ಹೋಗೋದು ಮಾಡೋದು. ನೆಕ್ಸ್ಟ್ ಡಿಗ್ರಿಗೆ ಹೋದ್ಮೇಲೆ ಕಾಲೇಜ್ PU ಅಲ್ಲಿ ಇದ್ದಿದ್ದು ಇನ್ನೋಸೆನ್ಸ್ ಆಗಿರ್ಬೋದು, ಅಂಥ ಫ್ರೆಂಡ್ಸ್ ಆಗಿರ್ಬೋದು ಮತ್ತೆ ಯಾರೂ ಸಿಗಲ್ಲ. ಸೊ ಕಾಲೇಜ್ ಲೆಕ್ಚರರ್ಸ್ನು ಅಷ್ಟೇ ಮಿಸ್ ಮಾಡ್ಕೋತೀನಿ. ಬಿಕಾಸ್ ನಮ್ಮ ಸ್ಕೂಲಲ್ಲಿ ಹೆಂಗಿದ್ರು ನಮ್ಮ ಟೀಚರ್ಸು ಅದೇ ಥರ ಸಿಕ್ಕಿದ್ದಾರೆ ನಮಗೆ. ಅಷ್ಟು ಮಕ್ಕಳನ್ನ ಚಿಕ್ಕ ಮಕ್ಳ ಥರನೇ ನೋಡಿಕೊಂಡು ನಮ್ದಿನ್ನ ಹಾಗೆ ಚಿಕ್ಕ ಮಕ್ಳ ಥರನೇ ಪ್ಯಾಂಪರ್ ಮಾಡ್ತಾರೆ. ಯೂಶಲಿ ಕಾಲೇಜ್ ಅಂತ PU ಅಂದ ತಕ್ಷಣ ದೊಡ್ಡವರು ಅನ್ನೋ ಥರ ಟ್ರೀಟ್ ಮಾಡೋದುಂಟು. ಬಟ್ ನಮ್ಮ ಕಾಲೇಜಲ್ಲಿ ಎಸ್ಪೆಷಲಿ ನನ್ನ ಅಂತೂ ತುಂಬ ಚಿಕ್ಕ ಹುಡುಗಿನ ಹೆಂಗೆ ನೋಡಿಕೊಂಡು ಹೆಂಗೆ ಪ್ಯಾಂಪರ್ ಮಾಡ್ತಾ ಇದ್ರು, ನನ್ನ ಅಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ರು ಲೆಕ್ಚರರ್ಸ್ ಎಲ್ಲ. ಸೊ ಅಫ್ಕೋರ್ಸ್ ಎಲ್ರೂ ಮಿಸ್ ಮಾಡ್ಕೋತೀನಿ. ನಿಮ್ಮ ಹವ್ಯಾಸ ಏನಿದೆ? ಅಂದ್ರೆ ನಟನೆ ಬಿಟ್ಟು ಬೇರೆ ಏನಾದ್ರೂ ನಿಮಗೆ ಹವ್ಯಾಸ ಏನಾದ್ರೂ ಇದೆಯಾ ಅಂತ? ನಾನು ಸ್ವಿಮ್ಮಿಂಗ್ ಇಂಟ್ರೆಸ್ಟ್ ಇದೆ ನನಗೆ. ಸ್ವಿಮ್ಮಿಂಗ್ ಕಲ್ತಿದ್ದೀನಿ. ಸೊ ಅದು ಸ್ವಿಮ್ಮಿಂಗ್ ಮಾಡೋಕ್ಕೆ ತುಂಬ ಇಷ್ಟ. ಅದು ಬಿಟ್ಟರೆ ಡ್ರಾಯಿಂಗ್ ಇಷ್ಟ ನನಗೆ. ಅಂದರೆ ಪ್ರೊಫೆಷ್ನಲ್ ಥರ ಏನಿಲ್ಲ, ಬಟ್ ಸುಮ್ಮನೆ ನನಗೆ ಅನ್ಸಿದ್ನ ನಾನು ಡ್ರಾ ಮಾಡ್ತೀನಿ. ಫ್ರೀ ಟೈಮ್ ಇದ್ದಾಗ ಮಾಡ್ತಾ ಇರ್ತೀನಿ. ಅದು ಬಿಟ್ಟು ನನಗೆ ಈ ಹಿಸ್ಟ್ರಿ ಬಗ್ಗೆ ಸ್ಟೋರೀಸ್ ಕೇಳೋದು, ಓದೋದು ಅದೆಲ್ಲ ಇಷ್ಟ. ಓದೋದು ಅನ್ನೋದಕ್ಕಿಂತ ನನಗೆ ಓದೋಕ್ಕೆ ಅಷ್ಟು ಐ ಆಮ್ ಅ ಗುಡ್ ಲಿಸ್ನರ್. ಯಾರಾದರೂ ನನ್ನ ಕತೆ ಹೇಳಿದ್ರೆ ಹೇಳ್ತೀನಿ ಅಂದರೆ ಕೂತ್ಕೊಂಡ್ಬಿಡ್ತೀನಿ, ಕತೆ ಕೇಳ್ತೀನಿ. ಬಟ್ ನನಗೆ ಓದಿ ಕತೆ ಇದು ಮಾಡೋಕ್ಕೆ ಅಷ್ಟು ಇಷ್ಟ ಇಲ್ಲ. ಸೊ ಅವಾಗ ಏನಾದರೂ ಯೂಟ್ಯೂಬಲ್ಲೋ ಅಥವಾ ಯಾವ್ದಾದ್ರು ಸೈಟ್ಸಲ್ಲಿ ಅದು ಇದರಲ್ಲಿ ನಾನು ಹಿಸ್ಟ್ರಿ ಬಗ್ಗೆ ಒಂದಷ್ಟು ಕಥೆಗಳು ಅದು ಇದು ನೋಡೋಕ್ಕೆಲ್ಲ ಇಷ್ಟ. ಅದನ್ನು ಮಾಡ್ತಾ ಇರ್ತೀನಿ. ಕೊನೆಯದಾಗಿ ನಿಮ್ಮನ್ನ ಪ್ರೀತಿಸುವಂತವರಿಗೆ ನಿಮ್ಗೊಂದಿಷ್ಟು ಸಾಕಷ್ಟು ಮೆಸೇಜ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಬಂದಿರ್ಬೋದು. ಸೊ ಅವರಿಗೆಲ್ಲ ಏನ್ ಹೇಳ್ತೀರಾ ಒಂದೇ ಮಾತಿನಲ್ಲಿ?
ಆಕ್ಚುಲಿ ಎಲ್ರಿಗೂ ಒಂದೇ ಮಾತಲ್ಲಿ ಹೇಳಕ್ಕಾಗಲ್ಲ, ತುಂಬಾ ಹೇಳಬೇಕು. ಸೊ ಫಸ್ಟ್ಲಿ ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ಎಲ್ಲ ವಿಶ್ ಮಾಡಿದ್ದೀರಾ, ಇನ್ಸ್ಟಾ ಅಲ್ಲಿ ಆಗಿರ್ಬೋದು, ಫೇಸ್ಬುಕ್ ಅಲ್ಲಿ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಯಾವುದೇ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಯಾರ್ಯಾರು ಸಪ್ರೇಟ್ ಆಗಿ ಮೆಸೇಜ್ ಮಾಡಿದ್ದೀರಾ, ಕಾಲ್ ಮಾಡಿದ್ದೀರಾ, ತುಂಬಾ ಖುಷಿ ಆಯ್ತು. ನನ್ನ 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 ಒಂದು ನನ್ನ ಈ ಪರ್ಸೆಂಟೇಜ್ ತೆಗ್ದಿರೋದನ್ನ ನೀವು ಅಚೀವ್ಮೆಂಟ್ ಅನ್ನೋ ತರ ಕನ್ಸಿಡರ್ ಮಾಡಿ ನನ್ಗಿಷ್ಟು ಮೋಟಿವೇಟ್ ಮಾಡಿರೋದು ನನಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ನಿಮ್ಮೆಲ್ಲರೂ ಸಪೋರ್ಟ್ ನನ್ನ ಮೇಲೆ ಹೀಗೆ ಇರಲಿ. ಇದು ಒಂದು 2ನೇ ಹೆಜ್ಜೆ ಅಷ್ಟೇ. 10th ಆದ್ಮೇಲೆ ಸೆಕೆಂಡ್ PU, ಇನ್ನು ಮುಂದೆ ಬೇಕಾದಷ್ಟಿದೆ ಮಾಡೋಕ್ಕೆ. ಸೊ ಅದೇ ನಿಮ್ಮ ಸಪೋರ್ಟ್ ಇದೇ ರೀತಿ ಥ್ರೂ ಔಟ್ ನಾನು ಮಾಡೋ ಎಲ್ಲ ಕೆಲಸಗಳಲ್ಲೂ ಇರಲಿ. ನಿಮ್ಮ ಆಶೀರ್ವಾದ ನನ್ನ ಮೇಲೆ ಹಿಂಗೆ ಇರಲಿ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಒಳ್ಳೇದಾಗ್ಲಿ ನಿಮಗೆ. ಕೇವಲ ಎಜುಕೇಶನ್ ಅಂತಲ್ಲ, ನಟನೆಯಲ್ಲೂ ಕೂಡ ಸಾಕಷ್ಟು ಸಿನಿಮಾಗಳು ನಿಮ್ಮ ಪಾಲಿ ಬರಲಿ ಅಂತ ಹೇಳ್ತಾ ಒಳ್ಳೇದಾಗ್ಲಿ ಮತ್ತೊಮ್ಮೆ. ಅಂಡ್ ಇದಾಗಿತ್ತು ಅಂಕಿತಾ ಜಯರಾಮ್ ಅವ್ರ ಜೊತೆಗಿನ ಮಾತುಕತೆ. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ಕಲಾನ್ವಿತಾ ಜೈನ್, ಸ್ಟೇಟ್ ನ್ಯೂಸ್ .live ಬೆಂಗಳೂರು.